Hello children, let's begin today's lesson from 5th standard maths 6th chapter HCF and LCM. Let's continue here. Now today let us know about the prime factorization. So when a number is expressed as a product of a prime number is called a prime factorization. Andre now any number, now let us take the example. Now if you have to express 48 as a product of its prime factors, the method ಈಗ ನೋಡೋಣ ನೋಡ್ರಿ. ಈಗ ಎನಿ ನಂಬರ್ ಲೆಟ್ ಅಸ್ ಟೇಕ್ 48. ಈಗ 48 ಇಂದು ನಿಮಗೇನು ಹೇಳಿದ್ದಾರೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ತೆಗಿಬೇಕು ಅಂದರೆ. ಸೊ ಇದು ಈ ಥರ ಮಾಡೋ ಮೆಥಡ್ ಇರುತ್ತೆ. ಸೊ ಯಾವುದೇ ನಂಬರನ್ನು ನೀವು ಪ್ರೈಮ್ ಫ್ಯಾಕ್ಟರ್ ತೆಗಿಬೇಕಂದ್ರೆ ಸ್ಟಾರ್ಟಿಂಗ್ ನಂಬರ್ 2ದಲ್ಲಿ ಹೋಗುತ್ತಾ ನೋಡ್ಬೇಕು ಫಸ್ಟು. ಸೊ 2 2s 4, 2 4s 8. ಈಗ ಮತ್ತಿದು 2ದಲ್ಲೇ ಹೋಗುತ್ತಾ ನೋಡ್ಬೇಕು. ಎಸ್. ಸೊ ಇಟ್ ಈಸ್ ಈಸಿಲಿ ಡಿವಿಸಿಬಲ್ ಬೈ 2. ಸೊ 2 1s 2, 2 2s 4. ಅಗೇನ್ ಯು ಹ್ಯಾವ್ ಟು ಚೆಕ್ ವೆದರ್ 2ದಿಂದ ಹೋಗುತ್ತಾ ಅಂತ. ಹೋಗುತ್ತೆ. ಸೊ 2 6s 12. ನೆಕ್ಸ್ಟ್ 2 3s. ನೆಕ್ಸ್ಟ್ 2ದಲ್ಲಿ 3 ಹೋಗುತ್ತಾ ಇಲ್ಲ. ಸೊ ನೆಕ್ಸ್ಟ್ ಯಾವ ನಂಬರಲ್ಲಿ ಹೋಗುತ್ತೆ? ಇದು 3ನೇ. ಸ್ಟಾರ್ಟಿಂಗ್ ಸ್ಮಾಲ್ ನಂಬರಿಂದ ನೀವು ಬರಬೇಕು. ಸೊ 3 1s 3. ಸೊ ಇದು ನಿಮಗೆ ಫ್ಯಾಕ್ಟರ್ಸ್ ಆಗುತ್ತೆ. ಯಾವುದು? 2 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 3. ಈಗ ಇದನ್ನು ಏನು ಮಾಡ್ತೀರಾ ನೀವು? 2 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 3. ಸೊ 2 2s 4, 4 2s 8, 8 2s 16, 16 3s 48. ಇದು ಮಾಡೋ ಮೆಥಡ್ ಈ ಥರ ಇರ್ತದೆ. ಇದಕ್ಕೆ ನಾವೇನು ಹೇಳ್ತೀವಿ? ಫೈಂಡ್ ದ HCF ಅಂತ ಹೇಳಿದ್ರು ಇದೇ ಥರ ಮಾಡಬೇಕಾಗುತ್ತೆ. ಸೊ ಈಗ ಫ್ಯಾಕ್ಟರೈಸೇಷನ್ ಯಾವ ಥರ ಮಾಡ್ತಾರೆ ಅಂತ ಹೇಳಿದರೆ, ಈಗ 48 ಇದೆ. 48 ಇದನ್ನೇ ನೋಡೋದು. ಈಗ ನೋಡಿರಿ, 2ದಿಂದ 24 ಹೋಗುತ್ತೆ. ನೆಕ್ಸ್ಟ್ ಇದು 2ದ ಆಯಿತು. ಈ 24 ಏನಾಗುತ್ತೆ? 2ದಿಂದ 12 ಹೋಗುತ್ತೆ. ನೆಕ್ಸ್ಟ್ 2ದಿಂದ 6 ಹೋಗುತ್ತೆ. ನೆಕ್ಸ್ಟ್ 2ದಿಂದ 3 ಹೋಗುತ್ತೆ. ಸೊ 3 2s ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದು 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 2 2 ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಈ 48 ಬರ್ತದೆ. ಇದು ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು ಈ ಮೆಥಡಲ್ಲಿ ಬಂದಿರ್ತದೆ. ಸೊ ನೀವು ಇಲ್ಲಿ ಎಕ್ಸಾಂಪಲ್ ಏನಿದೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, 30 ಕೊಟ್ಟಿದ್ದಾರೆ ಅವರು. ಸೊ 2ದಿಂದ ಎಷ್ಟರಿಂದ? 2 15s 30. ನೆಕ್ಸ್ಟ್ 5 3s 30. ಸೊ ಈ 2 5 3 ಮಲ್ಟಿಪ್ಲೈ ಮಾಡಿ ಇದು ಫ್ಯಾಕ್ಟರೈಸೇಷನ್ ಆಗುತ್ತೆ. ಸೊ 3 5s 15, 15 3s 30. The same way you have to do this. So 4 ಕೊಟ್ಟರೆ 4 ಎಷ್ಟು 36, 4 9s 36. ನೆಕ್ಸ್ಟ್ 4 2 2s 4, 3 3s 9. ಸೊ 2 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 3 ಮಲ್ಟಿಪ್ಲೈಡ್ ಬೈ 3, 3 3s 9, 9 2s 18, 18 2s 36. ಇದು ನಿಮಗೆ ಫ್ಯಾಕ್ಟರ್ ಟ್ರೀ ಅಂತಲೂ ಹೇಳ್ತೀವಿ ನಾವು. ಇದಕ್ಕೆ ಫ್ಯಾಕ್ಟರ್ ಟ್ರೀ ಅಂತ ಹೇಳ್ತೀವಿ. ನಾವು ಎಕ್ಸ್ಪ್ರೆಸ್ ದಿಸ್ ನಂಬರ್ಸ್ ಆಸ್ ಅ ಪ್ರಾಡಕ್ಟ್ ಆಫ್ ಅ ಪ್ರೈಮ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಇದನ್ನು ಪ್ರೈಮ್ ಫ್ಯಾಕ್ಟರ್ ತೆಗೀರಿ ಅಂತ ಹೇಳಿದಾಗ ನಿಮಗೆ 98. ನಾನು ಈ ಮೆಥಡ್ ಹೇಳಿದ್ನಲ್ಲ. ವಿಲ್ ಸಾಲ್ವ್ ಅನ್ ಎಕ್ಸಾಂಪಲ್. 98. ಸಿ ಎನಿ ನಂಬರ್ ನೀವು ಫಸ್ಟ್ 2ದಿಂದ ಹೋಗುತ್ತಾ ನೋಡಬೇಕು. ಸೊ 2ದಿಂದ ಹೋಗುತ್ತೆ. 8 ನಂಬರ್ ಲಾಸ್ಟಿಗೆ ಬಂದರೆ ಸೊ ಏನಿದೆ? 2 4s 8 1 ಉಳಿಯುತ್ತೆ. ಅಂದರೆ ಈ ಥರ ಮಾಡಬೇಕು. 98 2 4s 8 1 ಉಳಿಯುತ್ತೆ. 8 2 9s. ಸೊ ಏನಾಗಿತ್ತು? ಇದು 49s ಆಯಿತು. ಸೊ 49 ಯಾವ ಟೇಬಲಲ್ಲಿದೆ? ಈಗ 2ದಲ್ಲಿ ಇಲ್ಲ, 3ದಲ್ಲಿ ಇಲ್ಲ. ಯಾವ ಟೇಬಲಲ್ಲಿ ಬರುತ್ತೆ? ಈಗ ಡೈರೆಕ್ಟ್ 7 ಟೇಬಲಲ್ಲಿ ಬರ್ತದೆ. 7 7s 49. 7 ಯಾವ ಟೇಬಲ್ ಬಂತು? ಈಗ ನಿಮ್ಗೇನಾಗುತ್ತೆ? 98 ಈಸ್ ಈಕ್ವಲ್ ಟು 2 ಮಲ್ಟಿಪ್ಲೈಡ್ ಬೈ 7 ಮಲ್ಟಿಪ್ಲೈಡ್ ಬೈ 7. ಸೊ 7 7s 49, 49 2s 90. ಈ ಥರ ಸಮ್ ಸಾಲ್ವ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಮತ್ತೊಂದು ಸಮ್ ತೊಗೊಳ್ಳೋಣ. 112. ಸೊ 2ದಿಂದ ಹೋಗುತ್ತೆ. ಲಾಸ್ಟ್ ನಂಬರ್ 2 ಇದ್ದಾಗ 2ದಿಂದ ಹೋಗುತ್ತೆ. ನೋಡಿರಿ, 2 5s 10 1 ಉಳಿಯುತ್ತೆ. ಸೊ ಬ್ರಾಡ್ ಡೌನ್ 2 ಮಾಡ್ತೀರಾ. 2 6s 12. ಸೊ ಏನಾಗುತ್ತೆ? 256. ಮತ್ತು 56 ಯಾವುದ್ರಲ್ಲಿ ಹೋಗುತ್ತೆ ನೋಡಿರಿ? 2ದಲ್ಲೇ ಹೋಗುತ್ತೆ. 2 2s 4 1 ಉಳಿಯುತ್ತೆ. 2 8s. ಸೊ 28s ಆಗುತ್ತೆ. ನೆಕ್ಸ್ಟ್ ಇದು 2 1s 2, 2 1s 2, 2 4s 8. ನೆಕ್ಸ್ಟ್ 2 7s. 7 ಯಾವ ಟೇಬಲಲ್ಲೂ ಬರಲ್ಲ ನಿಮಗೆ, 7 ಟೇಬಲಲ್ಲೇ ಬರ್ತದೆ. 7 1s. ಸೊ 112 ಈಸ್ ಈಕ್ವಲ್ ಟು
1 2 3 4 ಟೈಮ್ 2 ಇದೆ. 2 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 2 7. ಈ ಥರ ಈ ಸಮ್ಸ್ ಮಾಡಬೇಕಾಗತ್ತೆ ನಿಮಗೆ. ಸೊ ದ ಸೇಮ್ ವೇ ಯು ಹ್ಯಾವ್ ಟು ಟ್ರೈ ದೀಸ್ ಸಮ್ಸ್. 150 ಇದೆ. ಸೊ 150 2 ಹಾಫ್ ಎಷ್ಟಾಗುತ್ತೆ 75. ಆನಂತರ 3 ಟೇಬಲಲ್ಲಿ ಹೋಗುತ್ತೆ. ನೀವು ಫಸ್ಟ್ ನೋಡ್ಕೊಳ್ಬೇಕು 2 ಟೇಬಲಲ್ಲಿ ಹೋಗುತ್ತಾ ಅಂತ. ಅದಕ್ಕೆ ಟೇಬಲ್ಸ್ ತುಂಬ ಪರ್ಫೆಕ್ಟ್ ಇದ್ದರೆ ಮಾತ್ರ ಎಲ್ಲ ಸಮ್ಸ್ ಈಸಿ ಆಗುತ್ತೆ ನಿಮಗೆ ಸಾಲ್ವ್ ಮಾಡೋಕ್ಕೆ. ನೆಕ್ಸ್ಟ್ ಇದು ಪ್ರೈಮ್ ಫ್ಯಾಕ್ಟ್ರೈಸೇಷನ್. ನಿಮ್ಗೆ ಯಾವ ಥರ ಮಾಡಬೇಕಾಗತ್ತೆ, ಟ್ರೀ ಫಾರ್ಮ್ ಮಾಡಿ ಮಾಡಬೇಕಾಗುತ್ತೆ. ಸೊ 27 ಫಾರ್ ಎಕ್ಸಾಂಪಲ್ ನೋಡೋಣ. 27 ತೊಗೋತೀರಾ. ಸೊ 3 9s 27 ಬರುತ್ತೆ. ಮತ್ತು 3 ಎಲ್ಲೂ ಡಿವೈಡ್ ಮಾಡೋಕ್ಕೆ ಬರಲ್ಲ. ಇದೇನಾಗುತ್ತೆ 3 3s ಬರುತ್ತೆ. ಸೊ 27 ಏನಾಗುತ್ತೆ 3 3 3 3 ಮಲ್ಟಿಪ್ಲೈಡ್ ಬೈ 3 ಮಲ್ಟಿಪ್ಲೈಡ್ ಬೈ 3. ಇದೂ ಹಾಗೆ ಆಗುತ್ತೆ. 2ದಿಂದ ಮಲ್ಟಿಪ್ಲೈ ಮಾಡ್ತೀರಿ. 27 ಮತ್ತು 3 ಬಟ್ 9ಅಲ್ಲಿ ಆಗುತ್ತೆ 3. ಈ ರೌಂಡಪ್ ಆಗಿ ಇದೇನು ಈ ಸೈಡ್ ಬಂದಿರ್ತದೆ ಇದು ಫ್ಯಾಕ್ಟ್ರೈಸೇಷನ್ ಆಗುತ್ತೆ. ಸೊ ನೀವು ಇದು ಫಾರ್ಮಿಂಗ್ ಟ್ರೀ, ಫ್ಯಾಕ್ಟರ್ ಟ್ರೀ ಅಂತಲೂ ಹೇಳಿರ್ತಾರೆ. ಇದು ಈ ಥರ ಸಮ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಅದೇ HCF. ನೋಡಿರಿ ನಾನು ಹೇಳ್ತೀನಿ. ದ ವೇ ಯು ಹ್ಯಾವ್ ಟು ಸಾಲ್ವ್ ದಿಸ್ ಸಮ್ ಈಸ್, ಈಗ ನೋಡಿರಿ ಟೇಬಲ್ಸ್, ಇಫ್ ಯು ನೋ ದ ಟೇಬಲ್ಸ್. ಈಗ HCF ಸಾಲ್ವ್ ಮಾಡೋದಿದ್ರೆ ದೇ ಸಿ ಹಿಯರ್ ನಾವು ಇನ್ ದ ಎಕ್ಸಸೈಸ್ ಫೈಂಡ್ ದ HCF ಬೈ ದಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ HCF ನಿಮಗೆ ನೆನ್ಪಿಟ್ಕೊಳ್ರಿ. HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮ್ಗೆ 2 ನಂಬರ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್ 35 ಆ್ಯಂಡ್ 39 ಆ್ಯಂಡ್ 49. ಸೊ ನೀವು ಇದು ಎರಡರದ್ದು ಏನು ಮಾಡಬೇಕು, HCF ತೆಗಿಬೇಕು. ಈಗ ನೋಡಿರಿ ಇದು 2 ಟೇಬಲಲ್ಲಿ ಹೋಗುತ್ತಾ, ಇಟ್ ವೋಂಟ್ ಗೋ ಇನ್ ದ 2 ಟೇಬಲ್. ಸೊ 3ದಲ್ಲೂ ಹೋಗಲ್ಲ. 3 1s 3 ಬರ್ತದೆ. 3 ಟೇಬಲಲ್ಲಿ 5 ಇಲ್ಲ. ನೆಕ್ಸ್ಟ್ ಡೈರೆಕ್ಟ್ ಇದು 5 ಟೇಬಲಲ್ಲಿ ಹೋಗುತ್ತೆ. ಸೊ 5 7s 35. 7 ಯಾವ ಟೇಬಲಲ್ಲೂ ಇಲ್ಲ, 7 is. ಸೊ ನೆಕ್ಸ್ಟ್ ಇದು 7 7s 49, 7 1s. ಈಗ ನೋಡಿರಿ 5 ಮತ್ತು 7 7 ಮತ್ತು 7. ಈಗ ನೀವು ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವ ಥರ ಮಾಡಬೇಕು ಅಂದರೆ ನೋಡಿರಿ 35 is equal to 5 multiplied by 7. ನೆಕ್ಸ್ಟ್ 49 is equal to 7 multiplied by 7. Now what is common here? 7 is common. ಮತ್ತೆ ಎಷ್ಟು ಕಾಮನ್ ಇದೆ, ಒಂದೇ ಒಂದು 7. ಸೊ ನಿಮಗೆ ಕಾಮನ್ HCF ಫ್ಯಾಕ್ಟರ್ ಏನಾಗಿರ್ತದೆ ಇಲ್ಲಿ 7. HCF ಈಸ್ 7. ಈ ಥರ ಸಮ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಮತ್ತೊಂದು ಸಮ್ ತೊಗೊಳ್ಳೋಣ. ಸೊ 90 120 ತೊಗೊಳ್ಳೋಣ. ಓಕೆನಾ. 90 120. ಸೊ 90ದಲ್ಲಿ ನಿಮ್ಗೆ ಏನಾಗುತ್ತೆ, 0 ಬಂದಾಗ 2ದಲ್ಲಿ ಹೋಗುತ್ತೆ. ಲಾಸ್ಟ್ ನಂಬರ್ 0 ಮೀನ್ಸ್ ಇಟ್ ಈಸ್ ಈಸಿಲಿ ಡಿವಿಸಿಬಲ್ ಬೈ 2. ಸೊ 2 45s 90. 90ದ ಅರ್ಧ 45. ನೆಕ್ಸ್ಟ್ 45 ನಿಮಗೆ 3 ಟೇಬಲಲ್ಲಿ ಹೋಗುತ್ತಾ. 3 1s 3, 1 ಕ್ಯಾರಿ 1 ಉಳಿಯುತ್ತೆ. 3 5s 15. ನೋಡಿರಿ ಈ ಥರ 3 1s 3, 1 ಉಳಿಯುತ್ತೆ 5. 3 5s 15 ಬಂತಾ. ನೆಕ್ಸ್ಟ್ 3 5s, ನೆಕ್ಸ್ಟ್ 5 1s. ಇದು ಈಗ ಏನು ಬರುತ್ತೆ 2 60s, 2 30s, ಹಾಫ್ ಆಫ್ ಮಾಡೋದು 2 15s, 3 5s, 5 1s. ಈ ಥರ ಮಾಡಿದಾಗ ನೀವೇನು ಮಾಡ್ತೀರಿ, ನೆಕ್ಸ್ಟ್ ಕಾಮನ್ ಫ್ಯಾಕ್ಟರ್ ತೆಗಿಬೇಕಂದ್ರೆ 90 ಮಲ್ಟಿಪ್ಲಿಕೇಶನ್ ಬರ್ಕೊಡ್ರಿ. 2 ಮಲ್ಟಿಪ್ಲೈಡ್ ಬೈ 3 ಮಲ್ಟಿಪ್ಲೈಡ್ ಬೈ 3 ಮಲ್ಟಿಪ್ಲೈಡ್ ಬೈ 5. ನೆಕ್ಸ್ಟ್ 120 2 multiplied by 2 multiplied by 2 multiplied by 3 multiplied by 5. Now just see how many numbers are common here. Illu 2 ಇದೆ, illu 2 ಇದೆ. So 2 is common. Next ಮತ್ತೊಂದು 2 ಇಲ್ಲ. 3 ಇದೆಯಾ, 3 ಇಲ್ಲೂ ಇದೆ, 3 ಕಾಮನ್. 5 ಇದೆಯಾ, 5 ಕಾಮನ್. ಆಯಿತು. ಈಗ ಸೊ HCF ಏನಾಗುತ್ತೆ, ಈಗ HCF ಏನಾಗುತ್ತೆ 2 ಕಾಮನ್, 3 ಕಾಮನ್, 5 ಕಾಮನ್. ಸೊ HCF is equal to 5 3s 15, 15 2s 30. ಸೊ HCF is 30. ಈ ಥರ ನೀವು ಇದೆರಡು ಸಮ್ಗಳನ್ನು ಮಾಡ್ತಾ ಇದ್ದೀರಿ. ನಿಮಗೆ 2 ನಂಬರ್ ಕೊಟ್ಟರೆ 2 ಸಲ ಮಾಡಬೇಕು, 3 ನಂಬರ್ ಕೊಟ್ಟರೆ 3 ಸಲ ಮಾಡ್ತಾ ಹೋಗಿರ್ತೀರಿ. ಫಾರ್ ಎಕ್ಸಾಂಪಲ್ ಮತ್ತೊಂದು ಈಗ 3 ನಂಬರ್ ಇರೋದು ತೊಗೊಳ್ಳೋಣ. ಸೊ ಏನಿದೆ ನಿಮಗೆ 16 12 ನೆಕ್ಸ್ಟ್ 18 ಇದೆ. ಓಕೆನಾ. ಸೊ 2 8s 2 4s 2 2s 2 1s 2 6s 2 3s 3 1s.
ನೆಕ್ಸ್ಟ್ 2 9s, 3 3s, 3 1s. ಈಸಿ ನಂಬರ್ಸ್ ಇದೆ. ಸೊ ನೆಕ್ಸ್ಟ್ ಏನು ಬರ್ತೀರಿ, ಅದೇನು 16 ಬರೀತೀರಿ, 12 ಬರೀತೀರಿ, 18 ಬರೀತೀರಾ. ಓಕೆ, ದೆನ್ ಇದನ್ನು ಮಲ್ಟಿಪ್ಲೈ ಮಾಡಿ 2 multiplied by 2 multiplied by 2 multiplied by 2. ಓಕೆ, ಸಾರಿ ಇಲ್ಲೇ ಬರ್ತದಲ್ಲ. ನೆಕ್ಸ್ಟ್ 2 multiplied by 2 multiplied by 3. ನೆಕ್ಸ್ಟ್ 2 multiplied by 3 multiplied by 3. ನಾವು ಜಸ್ಟ್ ಕಾಮನ್ ಏನಿದೆ, 2 ಮೂರು ಕಡೆ ಕಾಮನ್ ಇದೆ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲೆಲ್ಲಾದರೂ 3 ಇದೆಯಾ? ಇಲ್ಲೆಲ್ಲಾದರೂ 3 ಇದೆಯಾ? ಇಲ್ಲಿ ನೋಡ್ಕೊಳ್ಳೋದು. 2 ಇಲ್ಲಿದೆ, 2 ಇಲ್ಲಿದೆ, ಇಲ್ಲಿ 3 ಇಲ್ಲ, ಇಲ್ಲಿ 2 ಇಲ್ಲ, ಅಷ್ಟೇ. ಮತ್ತೇನಾದರೂ ತೊಗೊಳ್ಳಿ, ಇಲ್ಲಿ 3 ಇಲ್ಲ. ಸೊ ಕಾಮನ್ HCF ಏನಿದೆ 2. ಅದೇ ಥರ ಸಿಂಪಲಾಗಿದೆ ಸಮ್. ಇದನ್ನು ನೀವು ಇದೆಲ್ಲ ಟ್ರೈ ಮಾಡಿರಿ. ಇಫ್ ಯು ಸಾಲ್ವ್ ದಿಸ್, ಗೋ ಆನ್ ಸಾಲ್ವಿಂಗ್ ದಿಸ್. ಇಫ್ ಯು ನೋ ದ ಟೇಬಲ್ಸ್, ಮತ್ತು ಯಾವ ಟೇಬಲಲ್ಲಿ ಯಾವ ನಂಬರ್ ಬರ್ತಂದರೆ ಸ್ವಲ್ಪ ಟೇಬಲ್ ಇಟ್ಕೊಂಡು ಮತ್ತು ಲರ್ನ್ ಮಾಡಿಕೊಂಡು ಸಮ್ ಸಾಲ್ವ್ ಮಾಡಿರಿ. ದೆನ್ ಯು ವಿಲ್ ಫೈಂಡ್ ಇಟ್ ಈಸಿ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾಮನ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಥ್ಯಾಂಕ್ ಯು ಚಿಲ್ಡ್ರನ್.